ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅವಘಡಗಳು ಸಂಭವಿಸಬಾರದು, ಶಾಸಕ ಭೀಮಣ್ಣ ನಾಯ್ಕ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ. ಗರ್ಭಗುಡಿಯ ಬಾಗಿಲನ್ನು ಮುಚ್ಚುವ ಕಾರ್ಯ ಶಾಸ್ತ್ರೋಕ್ತವಾಗಿ ಜರುಗಿತು. ಫೆಬ್ರವರಿ 22ರಂದು ಉತ್ತರ ಕನ್ನಡ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ. ಶ್ರೀ ಬಸವೇಶ್ವರ ದೇವಸ್ಥಾನದ ರಜತ ಮಹೋತ್ಸವದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಭಾಗಿ. ಯಾವುದೇ ವೃತ್ತಿಯಲ್ಲಿ ಬದುಕು ಕಟ್ಟಿಕೊಳ್ಳಲು ಶಿಕ್ಷಣದ ಅಗತ್ಯವಿದೆ, ಶಾಸಕ ಶ್ರೀನಿವಾಸ್ ಮಾನೆ. ವೈಜ್ಞಾನಿಕ ಮೀನುಗಾರಿಕೆ ಲಾಭದಾಯಕ, ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರು. ಶಿರಸಿ ಮಾರಿಕಾಂಬಾ ಜಾತ್ರೆ, ಬಿಡ್ಕಿ ಬೈಲ್ ರಸ್ತೆ ಕಾಮಗಾರಿ ವೀಕ್ಷಿಸಿದ ಶಾಸಕ ಭೀಮಣ್ಣ ನಾಯ್ಕ. ಮಲೆನಾಡು ಪ್ರಾಂತ್ಯದ ರೈತರಿಗೆ ಕಾರ್ಬನ್ ಕ್ರೆಡಿಟ್ ದೊರೆಯಲಿ, ಸಂಸದ ಕಾಗೇರಿ. ಚಿಕ್ಕ ವಯಸ್ಸಿನಲ್ಲಿಯೇ ನ್ಯಾಯಾಧೀಶರಾದ ಸುಮಂತ್. ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್ ಅವರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಗರದ ಲೋಕೋಪಯೋಗಿ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು. ಬುಧವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಈ ಹಿಂದೆ ತಾಲೂಕಿನಲ್ಲಿ ಅನುಭವಿಸಿದ ಅವಘಡಗಳಿಗೆ ಮತ್ತು ಪ್ರಾಕೃತಿಕ ವಿಕೋಪಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಕಡಿವಾಣ ಹಾಕಬೇಕು. ಪ್ರತಿಯೊಂದು ಜಲಪಾತಗಳಲ್ಲಿ ಸಾರ್ವಜನಿಕರು ಹೋಗುವಾಗ ಮತ್ತು ಬರುವಾಗ ಅರಣ್ಯ ಇಲಾಖೆಯವರು ನಿಗಾ ಇಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ಅಪಾಯದ ಸ್ಥಳಗಳಲ್ಲಿ ಅರಣ್ಯ ಇಲಾಖೆಯವರು ಸೂಚನಾ ಫಲಕಗಳನ್ನು ಅಳವಡಿಸಬೇಕು. ಹೆಸ್ಕಾಂ ಅವರು ನಗರ ಮತ್ತು ಹಳ್ಳಿಗಳಲ್ಲಿ ವಿದ್ಯುತ್ ಕಂಬಗಳು ಬೀಳುವ ಸ್ಥಿತಿ ಕಂಡು ಬಂದಾಗ ತತ್ಕ್ಷಣ ಅದನ್ನು ಸರಿಪಡಿಸಬೇಕು. ಯಾವುದೇ ವಿಳಂಬ ನೀತಿಗೆ ಇಲ್ಲಿ ಅವಕಾಶವಿಲ್ಲ. ಸಾರ್ವಜನಿಕರ ಸುರಕ್ಷತೆಯೇ ನಮ್ಮ ಮತ್ತು ಅಧಿಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಅಲ್ಲದೆ ಮುಂಬರುವ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ನೋಡಿಕೊಳ್ಳಲು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ವಹಿಸುವಂತೆ ಸೂಚನೆ ನೀಡಬೇಕೆಂದು ಮನವಿ ಮಾಡಿದರು. ಅಲ್ಲದೆ ಮಾರಿಕಾಂಬಾ ಜಾತ್ರೆಯ ಸಮಯದಲ್ಲಿ ಮಾರಿಕಾಂಬಾ ದೇವಿಯ ರಥ ಸಾಗುವ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡಲೇ ಸರಿಪಡಿಸುವಂತೆ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ನಂತರ ಮತ್ತಿಘಟ್ಟ ಗ್ರಾಮಕ್ಕೆ ಸಂಕಲ್ಪ ಕಲ್ಪಿಸುವ ರಸ್ತೆಗೆ ಯಾವುದೇ 50 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಇದರ ಜೊತೆಗೆ ಮುಂದಿನ ಹಂತದ ರಸ್ತೆಯ ಅಭಿವೃದ್ಧಿಗೆ ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಶಾಸಕರು ಇದೇ ಸಂದರ್ಭದಲ್ಲಿ ಘೋಷಣೆ ಮಾಡಿದರು. ಈ ಸಭೆಯಲ್ಲಿ ಸಿಸಿಎಫ್ ಹೀರಾಲಾಲ್, ಡಿಸಿಎಫ್ ಸಂದೀಪ್ ಹಿಂದೂರಾವ್ ಸೂರ್ಯವಂಶಿ, ತಹಶೀಲ್ದಾರ್ ಪಟ್ಟರಾಜಗೌಡ, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯದ ಅದರ ಸೌಂದರ್ಯವನ್ನು ನಾವೇನು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದರೆ ಇನ್ನು ಸಾಕಷ್ಟು ಡೆವಲಪ್ ಆಗಬೇಕಂತ ಪಾಲ್ಸ್ಗಳು ತುಂಬಾ ಇದೆ. ಅದ್ರ ಬಗ್ಗೆ ಮೇಡಮ್ ಮತ್ತು ಸರ್ ಮತ್ತು ನಮ್ಮ ಕನ್ಸಲ್ ಸರ್ ಅಂತ ಎಲ್ಲರಿಗೂ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಾಧೀನವಾಗಿ ಯಾವ ರೀತಿ ನಾವು ರಕ್ಷಣೆ ಮಾಡುವಂಥದ್ದು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ವಿಚಾರದಲ್ಲಿ ಪ್ರಸ್ತಾಪ ಆಗಿರ್ತಾರೆ. ಈಗಾಗಲೇ ತಮ್ಮ ಗೊತ್ತು, ನನ್ನ ಮೊದಲು ಕೂಡ ಸಾಕಷ್ಟು ಸಭೆಗಳನ್ನ ಈ ಫಾಲ್ಸ್ ಬಗ್ಗೆ ನಾನು ಮಾಡಿದ್ದೀನಿ. ನಾವು ತಹಸೀಲ್ದಾರ್ ಸೇರಿ ಮಾಡಿದ್ವಿ ಮತ್ತು ನಮ್ಮ ಆದ್ರೂ ಕೂಡ ನಮ್ಗೆ ಗೊತ್ತು ಮೊನ್ನೆ ಘಟನೆ ಇದ್ದವು. ಅದಂದ್ರೆ ಇಂಥೊಂದು ಜೀವ ಇರ್ಬೋದು, ಮೊನ್ನೆ ಹೋಗಿರ್ತಕ್ಕಂಥ ಇರ್ಬೋದು, ಯಾವುದೇ ಜೀವ ಅಥವಾ ಅಮೂಲ್ಯ ಇರ್ತಕ್ಕಂಥ ಜೀವ ನಾವು ದೊಡ್ಡ ಮಾಡಕ್ಕೆ ಆಗಲ್ಲ. ಹಾಗೆ ಇವತ್ತು ಮೊನ್ನೆ ಹಾರ್ದಿಕ ಅಭಿನಂದನೆಗಳು. ಕೆಡಿಸಿಸಿ ಬ್ಯಾಂಕ್ ಶಿರಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶಿವರಾಮ್ ಹೆಬ್ಬಾರ್ ಮತ್ತು ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ಕೃಷ್ಣ ದೇಸಾಯಿ ಇವರುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ನಿಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಬ್ಯಾಂಕ್ ಮತ್ತಷ್ಟು ಜನಪ್ರಿಯವಾಗಿ ಸಹಕಾರ ಕ್ಷೇತ್ರದಲ್ಲಿ ಮಾದರಿಯಾಗಿ ಬೆಳೆಯಲಿ ಎಂದು ಶುಭ ಹಾರೈಸುತ್ತೇವೆ. ಅಧ್ಯಕ್ಷರು ಶ್ರೀ ರಾಜೇಂದ್ರ ಪೂಗೌಡ್ರು, ಉಪಾಧ್ಯಕ್ಷರು ಶ್ರೀ ನಟರಾಜ್ ಬಿ ಹೊಸೂರು, ನಿರ್ದೇಶಕರುಗಳು ಶ್ರೀ ರಾಜಶೇಖರ್ ಬಂಗಾರಪ್ಪ ಗೌಡ ಕೆಎಸ್, ಶ್ರೀ ನಾಗರಾಜ್ ನಾಗಪ್ಪ ಯಾಲಕ್ಕಿ, ಶ್ರೀ ದೇವರಾಜ್ ಶಿವಪ್ಪ ನಾಯ್ಕ್, ಶ್ರೀ ಪ್ರಭುಕುಮಾರ್ ವರಜಿಗೌಡ ಪಾಟೀಲ್, ಶೈಲಜಾ ತಿಮ್ಮಣ್ಣ ಕತಭಾಯಿ, ಗೌರಾಜಿ ಕೆರೆಸ್ವಾಮಿ ಗೌಡ, ದೇವರಾಜ್ ಹನುಮಂತಪ್ಪ ಕೋವೇರ ಹಾಗೂ ಶ್ರೀ ಕುಮಾರ್ ಮುಕ್ಕಪ್ಪ ಗೌಡ, ಶ್ರೀ ಸುರೇಶ್ ಚೆನ್ನಪ್ಪ,
ಜಕ್ಲಣ್ಣನವರ್, ಶ್ರೀ ದ್ಯಾಮಣ್ಣ ಗಣೇಶ್ ದೊಡ್ಮನಿ, ಸರ್ವ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ, ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ದಾಸನಕೊಪ್ಪ, ತಾಲೂಕು ಶಿರಸಿ, ಉತ್ತರ ಕನ್ನಡ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯ ದಾಸನಕೊಪ್ಪ ವೃತ್ತದಲ್ಲಿ ರೈತರು ಮಾನವ ಸರಪಳಿ ನಿರ್ಮಿಸಿ ಬುಧವಾರ ರಸ್ತೆ ತಡೆದು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ರೈತರ ಪ್ರಮುಖ ಬೇಡಿಕೆಗಳಾದ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕವಾದ 3 ವಿದ್ಯುತ್ ಪೂರೈಸುವುದು, ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ತಡ ಮಾಡದೆ ಸಂಪೂರ್ಣವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು, ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಬೇಕು, ಅರಣ್ಯ ಹಕ್ಕು ಅರ್ಜಿಗಳ ಮರುಪರಿಶೀಲನೆ ಕೊನೆಯ ದಿನಾಂಕ ಕನಿಷ್ಠ 6 ತಿಂಗಳು ಮುಂದೂಡಬೇಕು ಮತ್ತು ಸರ್ಕಾರದ ಆದೇಶದ ಪ್ರಕಾರ ಗೋವಿನ ಜೋಳದ ಖರೀದಿ ಕೇಂದ್ರವನ್ನು ದಾಸನಕೊಪ್ಪದಲ್ಲಿ ತೆರೆಯಬೇಕು, ಅತಿವೃಷ್ಟಿ ಪರಿಹಾರವನ್ನು ರೈತರ ಖಾತೆಗೆ ಜಮಾ ಮಾಡಬೇಕು, ದಾಸನಕೊಪ್ಪದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಥಾಪಿಸಬೇಕು ಹಾಗೂ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿ ಹೊಸ ಸಾಲ ನೀಡಬೇಕು ಎಂದು ಆಗ್ರಹಿಸಿ ಶಿರಸಿ ವಿಭಾಗದ ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಆರ್ಜಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಎಸಿ ಚಂದ್ರಶೇಖರ್ ಆರ್ಜಿಯವರು ಇನ್ನೊಂದು ವಾರದೊಳಗಾಗಿ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಸಭೆ ಕರೆದು ಅವರ ಜೊತೆಗೆ ಸಂಪೂರ್ಣವಾಗಿ ಚರ್ಚಿಸಿ ರೈತರ ಬೇಡಿಕೆಗಳನ್ನು ಈಡೇರಿಸಲು ನಿರ್ಣಯ ಮಾಡಿಕೊಳ್ಳಲಾಗುವುದು ಎಂದು ಸ್ಥಳದಲ್ಲಿಯೇ ರೈತರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯದರ್ಶಿ ರಾಘವೇಂದ್ರ ಎಂ ನಾಯ್ಕ್, ಸತೀಶ್ ಜೆ ನಾಯ್ಕ್, ಪ್ರಮೋದ್ ಎಸ್ ಜಕ್ಲಣ್ಣನವರ್, ನಾಗರಾಜ್ ಪಿ ಡಾಂಗಿ, ನವೀನ್, ಶಶಿಕುಮಾರ್ ನಾಯ್ಕ್, ದೀಪಕ್ ಎಂ ಶೇಟ್, ಜಾಕೀರ್ ಹುಸೇನ್, ಎಚ್ ನೂರಾರ್ ಜನ ರೈತರು ಮತ್ತು ಹೆಸ್ಕಾಂ, ಅರಣ್ಯ ಇಲಾಖೆಯ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಎನ್ಎಚ್ಐ ಅಧಿಕಾರಿಗಳು ಹಾಜರಿದ್ದರು. ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಶಿರಸಿ ವಿಭಾಗದ ಅಧ್ಯಕ್ಷ ರಾಘವೇಂದ್ರ ನಾಯ್ಕ್. ನಾವು ಪ್ರಥಮವಾಗಿ ವಿದ್ಯುತ್ ಶಕ್ತಿ ಬಗ್ಗೆ ಮುಚ್ಕೊಂಡಿದ್ವಿ. ನೀವು ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮಗೆ ನಿರಂತರ ವಿದ್ಯುತ್ ನಮ್ಮ ತೋಟ ಬದುಕಿಸ್ಕೋಬೇಕು ಅಂತ ವಿದ್ಯುತ್ ಬೇಕೇ ಬೇಕು. ಅದು ಹೇಗೆ ಕೊಡ್ತೀರೋ, ನಾವು ಲೈನ್ ಅಲ್ಲಿಂದ ತರಬೇಕಾಗಿತ್ತು, ಎಲ್ಲಿಂದ ತರಬೇಕಾಗಿತ್ತು, ಇವೆಲ್ಲ ನಾವು ಕಾರಣಗಳನ್ನ ಕೇಳಲ್ಲ. ನೀವು ಅದು ಹೇಗೆ ಮಾಡ್ತಿರೋದು, ನಾವು ನಿಮ್ಮಲ್ಲಿ ಒತ್ತಡ ಅಂತಲ್ಲ, ಇದೆಲ್ಲರ ಮೇಲೆ ಜನಪ್ರತಿನಿಧಿಗಳಿಂದ ಎಲ್ಲರಿಗೂ ನಾವು ಒತ್ತಡ ಹಾಕ್ತೀವಿ. ನೆಕ್ಸ್ಟ್ ಬೆಳೆ ವಿಮೆದು, ಇಲ್ಲಿ ಪ್ರತಿ ಸಾರಿನೂ ಬೆಳೆ ವಿಮೆದು ನಮ್ಗೆ ಅನ್ಯಾಯ ಹೇಗೆ ಅಂತ ಆದ್ರೆ, ಹೋದ ವರ್ಷ ನಿರಂತರ ಪ್ರತಿಭಟನೆಗಳು, ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಒಂದು ಸಭೆ, ಮೂಡೂರು ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಒಂದು ಸಭೆ, ತೋಟಗಾರಿಕಾ ಇಲಾಖೆಯಲ್ಲಿ ಸಭೆ. ಈ ಸಭೆ ಆದಾಗ ಈ ವರ್ಷ ಅದು ಸುಧಾರಿಸಬೇಕಾಗಿತ್ತಲ್ಲ. ಇದೇ ನಮ್ಮ ಪಕ್ಕದ ಪಂಚಾಯತ್, ಹಾವೇರಿ ಜಿಲ್ಲೆಯ ಪಂಚಾಯತ್ಗಳು ಎಕರೆಗೆ 30,000 32,000 ಜಮಾ ಆಗಿದೆ. ಇನ್ನು ಈ ಕಡೆ ಹೋದ್ರೆ ಸ್ವರ್ಗ ತಾಲೂಕು, ಅಲ್ಲಿ ಜಡೆ ಪಂಚಾಯತ್ ಒಂದೆಲ್ಲ ಬರ್ತವೆ, ಅಲ್ಲಿ ಸಮೇತ 25ರಿಂದ 30,000 ಜಮಾ ಆಗಿದೆ. ಈ ಕಡೆ ಸಾಗರ ಹೋಗಿ ಚೆನ್ನಾಗಿದೆ. ಆ ಕಡೆ ಪಕ್ಕದ ಧಾರವಾಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯ ಸುತ್ತು ಜಮಾ ಆಗಿದೆ. ಬೆಳೆಯನ್ನು ಕಳೆದ ವರ್ಷದ್ದು ಎಷ್ಟಾಗಿದೆ? 30-35,000. ನಮ್ಮ ಜಿಲ್ಲೆಗೆ ನಿರಂತರ ಹೋರಾಟದ ಮೇಲೆ ಬೆಳೆ ಬಂತು. ಎಷ್ಟು ಬಂತು ಸ್ವಾಮಿ? 10,000, 12,000, 13,000. ಇಲ್ಲಿ ರೈತನಿಗೆ ಮೂಗಿ ತುಪ್ಪ ವರ್ಷಿ ವಂಚನೆ ಮಾಡಲಾಯಿತು. ಈ ವರ್ಷ ನಮಗೆ ವಂಚನೆ ಆಗೋದು ಬೇಡ. ನೀವು ಇನ್ನೂ 15 ದಿವಸ ಬಿಟ್ಟು ಜಮಾ ಮಾಡಿ, ತರ್ಕೊಳ್ಳೋ ತಾಕತ್ತು ರೈತನಿಗಿದೆ. ಆದ್ರೆ ನಮಗೆ ಘೋಷಣೆ ಮಾಡಿ, ಎಷ್ಟು ಜಮಾ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ನಿಮ್ಮ ಪಂಚಾಯತಿ, ಬದನಗೌಡ ಪಂಚಾಯತ್ ಇಷ್ಟೇ ಆಗಿದೆ ಅಂತ ಘೋಷಣೆ ಮಾಡಿ. ಯಾಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಜಮಾ ಆದಾಗ ನಾವು ಬಂದಷ್ಟನ್ನ ಹಾಕೊಂಡು ಅಲ್ಲಿಗೆ ರೈತರು ಸಮಾಧಾನ ಆಗ್ಬಿಡ್ತಾರಂತ. ಈ ಮಳೆ ಮಾಪನ ಕೇಂದ್ರಗಳು ಹಿಂದೆ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ವಿ, ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಯಿತು. ಆಮೇಲೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಡಿಸಿ ಅವರು ಆರ್ಡರ್ ಮಾಡಿದ್ರು, ಇಲ್ಲ ಅದು ಸ್ವಚ್ಛ ಮಾಡ್ರಿ ಅಂತ. ಈ ಕಾರ್ಯವನ್ನು ನಿರಂತರವಾಗಿ ನೀವು ಮಾಡ್ತಾ ಇದ್ರೆ ಏನಾಗ್ತದೆ? ಮಾನ್ಯ ಸಹಾಯಕ ಆಯುಕ್ತರು ಒಂದು ವಿನಂತಿ, ನೀವು ಹೊಸ ಬಂದಿದ್ರಿ, ಈ ಮಕ್ಕಳು ಸಮೇತ ನಾವು ಹೇಳ್ತಾನೆ ಇದ್ದೀವಿ, ಕನಿಷ್ಠ ಒಂದು ರೈತರ ಸಭೆ ಕರೀರಿ. ಆ ಸಭೆ ಕರೆದಾಗ ನಾವ್ಯಾಕೆ ಬೀದಿಗೆ ಬರ್ತೀವಿ? ಪಾಪ ನಮ್ ಕೆಲಸ ಬಿಟ್ಟು ಪೊಲೀಸರು ಯಾಕೆ ಬಿಸಿಲಲ್ಲಿ ಕಾಯ್ತಿರ್ಬೇಕು? ನೀವು ಸಭೆ ಕರೆದ್ಬಿಟ್ಟು ಇದೇ ಅಧಿಕಾರಿಗಳನ್ನ ಇಟ್ಕೊಂಡು, ಆಯಾ ಇಲಾಖೆ ಅಧಿಕಾರಿ ಇಟ್ಕೊಂಡು ನಿಮ್ಮಲ್ಲಿ ಕಚೇರಿಗೆ ಹೋದಾಗ ಕಚೇರಿ ಒಂದು ಸಭೆ ಮಾಡಿಬಿಟ್ರೆ ನಮ್ಮ ಅವಾಗ ನಿಮಗೆ ಹೇಳ್ಬಿಡ್ತೀವಿ. ಅವಾಗ ಈ ಸಮಸ್ಯೆ ನಾವು ಬೀದಿ ಬರೋದು ತಪ್ತದೆ, ಹೋರಾಟ ಮಾಡೋದು ತಪ್ತದೆ. ಅದನ್ನು ಮಾಡಿ. ಎಲ್ಲರಿಗೂ ನಿಮ್ಮದು ಅಲ್ಲಿಂದ ಬರೋ ಖರ್ಚು ವೆಚ್ಚ ಕೆಲಸ ಕಾರ್ಯಗಳು ನಮ್ಮ ಹೊಲ ಮನೆ ಬಿಟ್ಟು ನಾವು
ರೈತರಿಂದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ತರಾಟೆ. ನಾನು ಈ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ಯಾವ ಇಲಾಖೆ ಅಧಿಕಾರಿಗಳನ್ನ ಕರೆಸ್ಬೇಕು ಹೇಳಿ ಅವರೆಲ್ಲರೂ ಕರೆಸಿ ಒಂದು ಸಭೆ ಮಾಡಿಬಿಡೋಣ ಅಂತಿದ್ದಾರೆ. ಇದಕ್ಕೆ ನಮ್ಮ ಒಪ್ಪಿಗೆ ಇದೆ. ಆದ್ರೆ ಹೆದ್ದಾರಿಯವರು ಯಾರು ಬಂದಿದ್ದಾರೆ ಅಂತ ಹೇಳಿ ನೀವು ಕೆಇಬಿ ಹೆದ್ದಾರಿಯವರು ನಂತರ ಹೇಳ್ತೀವಿ. ಇವೆರಡು ಬರಲಿ. ಇವರು ಸಭೆ ಮುಗಿದಿಲ್ಲ. ಹಲೋ, ಒಂದು 10 ಕಿಲೋಮೀಟರ್ ಓಪನ್ ಮಾಡಿದ್ರು ಶಿರ್ಸಿಯಿಂದ. ಅದೀಗ ನಾವು ಮೇ ಒಳಗೆ ಮುಗಿಸ್ಕೊಡ್ತಾರೆ ಸರ್. ನೆಕ್ಸ್ಟ್ ಮತ್ತೆ 10 ಕಿಲೋಮೀಟರ್ ಓಪನ್ ಮಾಡಿ ಡಿಸೆಂಬರ್ವರೆಗೂ ಕ್ಲಿಯರ್ ಮಾಡಿಕೊಡ್ತಾರೆ ಸರ್ ಎಲ್ಲ. ಈಗ ನೀವು ಯಾರು ಯಾರು ಕಂಪನಿಯವರ ಅಥವಾ ಇಲಾಖೆಯವರ? NHAI. ನಾವು ಹೇಳಿದ್ದನ್ನ ಇವ್ರಿಗೆ ಕನ್ನಡ ಅರ್ಥ ಆಗ್ತದೆ ಅಥವಾ ಹಿಂದಿ? ಹೌದಾ? ಹಿಂದಿಲಿ ಹೇಳಿದ್ರೆ ನಮ್ಮವರಿಗೆ ಅರ್ಥ ಆಗಲ್ಲ. ನಾನು ಕನ್ನಡದಲ್ಲಿ ಹೇಳ್ತೀನಿ, ಅವ್ರಿಗೆ ಹೇಳ್ಬಿಡಿ. ನೀವು ಎಷ್ಟು ವರ್ಷ ಆಯ್ತು ಈ ಕೆಲಸ ಮಾಡ್ಲಿಕ್ಕೆ? ಸರ್ ಅದು 3 ವರ್ಷ ಆಯ್ತು. 3 ವರ್ಷ? 3 ಅಲ್ಲ, 3 ವರ್ಷ. ಕಳೆದ ವರ್ಷಕ್ಕೆ ನಿಮಗೆ ಕಂಪ್ಲೀಟ್ ಆಗೇ ಇರ್ಬೇಕಾಗಿತ್ತು ವರ್ಕ್. ಅಲ್ಲದೆ ನಿಮಗೆ ಆ ಗುತ್ತಿಗೆದಾರನ ಮೇಲೆ ಕ್ರಮ ತಗೊಳ್ಳೋ ಯೋಗ್ಯತೆ ಯಾರು ಇದೆಯೇನ್ರಿ? ಯೋಗ್ಯತೆ ಯಾರು ಇದೆಯಾ? ದಿನ ಬೇಡ್ಕೊಂಡು ನಾವು ಇಲ್ಲಿ ಹೇಗೆ ಅಡ್ಡಾಡ್ತಾ ಇದ್ದೇವೆ ಗೊತ್ತಿಲ್ಲ. ಒಬ್ಬ ಟ್ಯಾಕ್ಟ್ರಿ ಚಾಲಕ ಪಾಪ ಪ್ರಾಣ ಕಳ್ಕೊಂಡ, ನಿಮ್ಮ ಸಿಗ್ನಲಿಲ್ಲ ಏನಿಲ್ಲ ಅಂತೇಳಿ. ಇದೇ ಪೊಲೀಸ್ ಇಲಾಖೆಯವರು ನಿಮ್ಮ ಮೇಲೆ ಕೇಸ್ ಮಾಡಿದ್ದಾರೆ, ನಿಮ್ದೇ ತಪ್ಪು ಅಂತ ಹೇಳಿ. ಕೇಳಿ, ಎನ್ಕ್ವೈರಿ ಮಾಡಿದ್ದಾರೆ, ಎಲ್ಲ ಮಾಡಿ. ಎಷ್ಟು ವರ್ಷ ಹೇಳಿ? ಒಂದು ಕಡೆ ಒಂದು ಸಿಗ್ನಲ್ ಅನ್ನು ಇದೆಯಾ? ಎಕ್ಕದಲ್ಲಿ ಹೊಂಡಕ್ಕೆ ಹಾಕ್ತಾನೆ. ಒಂದು ನೀರು ಹೊಡಿತಾ ಇದ್ರೆ ಅಟ್ಲೀಸ್ಟ್. ರೈತರಿಂದ ಹೆಸ್ಕಾಂ ಅಧಿಕಾರಿ ನಾಗರಾಜ್ ಪಾಟೀಲ್ಗೆ ತರಾಟೆ. ವರ್ಷ ನಿಮಗೆ 100% ಶಿರ್ಸಿಯಿಂದ ಒಂದು ಲೈನ್ ತಂದು ನಿಮಗೆ ಉತ್ತಮ ನಿರಂತರ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಒಳ್ಳೆ ಕೆಲಸಗಾರ ಇದ್ದೀರಿ, ನಮ್ಗೆ ಅದ್ರ ಬಗ್ಗೆ ನಿಮ್ ಕಂಪ್ಲೇಂಟ್ ಇಲ್ಲ. ನಿಮ್ಮ ಇಲಾಖೆಯಿಂದ ನಮಗೆ ಇವತ್ತು ಆಗ್ತಾರೆ ಕಿರಿಕಿರಿ. ಮೋಟರ್ ಸುಟ್ಟು ಹೋಗುದು, ಒಂದು ಮೋಟರ್ ಸುಟ್ಟೋಯ್ತು ಅಂತ ಆದ್ರೆ ಸುತ್ತಲಿಕ್ಕೆ ಕನಿಷ್ಠ ಒಂದು 5-6 ಸಾವಿರ ಖರ್ಚು ಮಾಡ್ಬೇಕು. ಒಂದು ಸರ್ ನಿಮ್ದೇನು 5 ನಿಮಿಷಕ್ಕೆ ಬಂದು ಬುಕ್ಕು ಹೋಗ್ತಾವಲ್ರಿ, ಇಲ್ಲೇ ಮೋಟರ್ ಸುಟ್ಟು ಮತ್ತೆ ಎತ್ತಲಿಕ್ಕೆ ಇಳಿಸಲಿಕ್ಕೆ ಸಮಯ ಹೋಗ್ತದೆ. ನಂತರದಲ್ಲಿ 1 ವಾರ ಟೈಮ್ ಇದೆ, ಆ ವಾರದಲ್ಲಿ ಅದನ್ನ ನೀರು ಬೇಕು. ಮತ್ತೆ ನೀವು ಕೊಡ ಇದ್ದಲ್ಲಿ ನಾವು ಇರೋ ಜಮೀನು ಪಿಕಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮಗೆ ಅದು ಏನ್ ಮಾಡ್ತೀರಾ ಗೊತ್ತಿಲ್ಲ. ನಮ್ಗೆ ವಿದ್ಯುತ್ ನೀವು ತೆಗಿತೀರಾ, ಪವರ್ ಕಟ್ ಮಾಡ್ತೀರಾ, 1 ತಾಸು 2 ತಾಸು ತಗ್ತಾರೆ. ಅದ್ರ ನಿರಂತರ ನಮಗೆ ನೀವು ಕೊಡ್ಲೇಬೇಕು. ನೀವು ಬೆಳಗಾಗಿರ್ತೀವಿ, ಶಾಲೆ ಮಕ್ಕಳು 8 ಗಂಟೆ ಸ್ಕೂಲಿಗೆ ಹೋಗಿರ್ತಾರೆ, ಮಿಕ್ಸಿ ಆನ್ ಆಗ್ಲಿಕ್ಕೆ ಕರೆಂಟ್ ಇರಲ್ಲ. ಏನ್ ಮಾಡ್ಲಿ ಮಗ ತಿಂಡಿ ಅಂತ ಅವ್ರ ಅಮ್ಮ ಕೇಳಿ ಹೋಗ್ತಾರೆ, ತಿಂಡಿ ಮಾಡ್ಲಿಕ್ಕೆ ಮಿಕ್ಸಿ ಆನ್ ಮಾಡ್ಲಿಕ್ಕೆ ಕರೆಂಟೇ ಇರಲ್ಲ. ಏನ್ ಮಾಡ್ಬೇಕು? ರಾತ್ರಿ ಬೆಳೆ ವಿಮೆ ಪರಿಹಾರದ ಮೊತ್ತ ಬಾರದೇ ಇರುವುದಕ್ಕೆ ತೋಟಗಾರಿಕೆ ಸಹಾಯಕ ಅಧಿಕಾರಿ ಗಣೇಶ್ ಹೆಗಡೆ ಅವರಿಗೆ ರೈತರಿಂದ ತರಾಟೆ. ಇನ್ನೂ 15 ತಗೊಳ್ಳಿ. ಅವ್ರ ನಂತರದಲ್ಲಿ ಏನ್ ಮಾಡ್ತಾರೆ? ಈಗ ನಿಮ್ಮ ಅನಿಸಿಕೆ ಇರ್ತದೆ, ಒಂದು 35 ಸಾವಿರ ಈ ಸರಿ ಆಗಬಹುದು ವಿಮೆ ಅಂತೇಳಿ. ಅವ್ರು ಲಾಸ್ಟಿಗೆ 12 ಸಾವಿರ ಹಾಕಿ ಹೇಳ್ಬಿಟ್ರೆ ರೈತರಿಗೆ ಎಷ್ಟು ವಂಚನೆ ಆಯ್ತ್ರಿ? ಪ್ರಯತ್ನ ಯಾರ್ದು ಇರ್ರಿ. ಆದ್ರೆ ಕಳೆದ ವರ್ಷ ನಮಗೆ ವಂಚನೆ ಆಗಿದ್ದು ಸತ್ಯನ? ಅಕ್ಕಪಕ್ಕ ಎಲ್ಲಾ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ವಂಚನೆ ಆಯ್ತು. ಈ ಸಣ್ಣ ವಂಚನೆಗೆ ಒಳಗಾಗುತ್ತ ಉತ್ತರ ಕನ್ನಡ ಜಿಲ್ಲೆಯ ಜನರು ಅಷ್ಟು ಮುಗ್ಧರಲ್ಲ. ನಾವು ವಂಚನೆ ಆಗ್ಲಿಕ್ಕೆ ರೆಡಿಯಿಲ್ಲ. ಅದಕ್ಕೆ ನಮಗೆ ಘೋಷಣೆ ಮಾಡಿದ್ರು ಅವರು, ಇಷ್ಟಾಗಿದೆ. ಈಗ ಬದನಗೋಡು ಪಂಚಾಯತ್ ಇದ್ದೀವಿ, ಬದನಗೋಡು ಪಂಚಾಯತ್ಗೆ 1 ಹೆಕ್ಟೇರ್ಗೆ ಇಷ್ಟೇ ದುಡ್ಡು ಆಗ್ತದೆ ಅಂತ ನಮಗೆ ತಿಳಿಸ್ಬಿಡ್ಲಿ. ಅವ್ರು ಜಮಾ ಮಾಡ್ಲಿಕ್ಕೆ ಇನ್ನೂ 15 ದಿವಸ ತಗೊಳ್ಳಿ, ನಾವು ಕಾಯ್ತೀವಿ. ಆ ಬಗ್ಗೆ ನಮಗೆ ಮಾಹಿತಿ ಅಲ್ಲ, ಅದು ನಿರ್ದೇಶನಾಲಯ ಮಟ್ಟದಲ್ಲಿ ಇರೋದ್ರಿಂದ ನಮ್ಗೆ ಅದು ಆದ ನಂತರನೇ ಕೊಡ್ತಾರೆ ಬಿಟ್ರೆ ಮುಂಚೆ ಯಾವುದೇ ಮಾಹಿತಿ ಇಲ್ಲ.
ಅದರ ಅಂಕಿ ಸಂಖ್ಯೆ ಲೆಕ್ಕಾಚಾರಗಳು ನಿಮಗೆ ಗೊತ್ತಿರುತ್ತೆ. ಆ ಅಂಕಿ ಸಂಖ್ಯೆ ಲೆಕ್ಕಾಚಾರದ ಪ್ರಕಾರ ಈ ವರ್ಷ ಇಷ್ಟು ವಿಮೆ ಜಮಾ ಆಗಿದೆ. ಅದು ಕನಿಷ್ಠ ನಿಮಗೆ 4 ತಿಂಗಳ ಹಿಂದ್ಗಡೆನೆ ಗೊತ್ತಿರಬೇಕು. ಅವರು ದುಡ್ಡು ಹಾಕೋದು ಲೇಟ್ ಆಗಿರ್ಲಿ, ತೊಂದರೆ ಇಲ್ಲ. ಅದು ಲೇಟಾಗಿ ಹಾಕಿದಷ್ಟು ನಮಗೂ ಅನುಕೂಲನೇ. ಯಾಕಂದ್ರೆ ಅವ್ರು ಇಷ್ಟ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕ್ಕೊಡ್ಬೇಕು ಅನ್ನೋದು ವಿಮಾ ಕಂಪನಿ ನಿರ್ದೇಶನ ಇದೆ. ಅಂತ ಪರಿಸ್ಥಿತಿ ಒಳಗೆ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಂಪೂರ್ಣ ಮಾಹಿತಿ ಇರಬೇಕು. ಮಾಹಿತಿ ರೇಟ್ ಲಿಸ್ಟ್ ಅಂದ್ರೆ ನಾವು ನಿಮ್ಮ ಕೇಳಿದಂತ ಪ್ರತಿಯೊಬ್ಬ ರೈತರಿಗೂ ನಾವೇನಾದ್ರೂ ಹೇಳ್ಕಳಿಸ್ಬೋದು. ಈಗ ಒಂದು ವಾರದಲ್ಲಿ ಬರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಅದು ಎಷ್ಟು ಬರ್ತದೆ ಅನ್ನೋದು ಗೊತ್ತಿಲ್ಲ. ಓಬೇಷನ್ ಇದೇ ತರ ಆಗ್ತದೆ. ನಾವು ಹೋರಾಟ ಮಾಡಿ, ಶಕ್ತಿ ಮಾಡಿ, ಕಸರತ್ತು ಮಾಡಿ, ವಿದ್ಯಾರ್ಥಿ ಹೋರಾಟ ಮಾಡಿದ್ವಿ, ಆಮೇಲೆ ಎಲ್ಲವೂ ಸರಿಯಾಗಬೇಕು. ಅದು ಎಷ್ಟು ಇದು ಹೇಗಿದೆ ಅಂದ್ರೆ ಆಪ್ ಅಲ್ಲಿ ವರ್ಕ್ ಆಗುತ್ತೆ. ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಅದ್ರ ಮೂಲಕ ವರ್ಕ್ ಆಗೋದ್ರಿಂದ ಅದು ಅಪ್ರೂವಲ್ ಅನ್ನ ಅವರು ಕಂಪ್ನಿಯವ್ರು ಕೊಟ್ಟ ನಂತರ ನಮಗೆ ಡಿಸ್ಪ್ಲೇ ಬರುತ್ತೆ. ಅಲ್ಲಿ ತನಕ ಅದು ಅಂದ್ರೆ ರೂಲ್ಸ್ ಇರೋದೇ ಆಗಿರೋದ್ರಿಂದ ನಮ್ಗೆ ಯಾವುದೇ ಇದು ಡಿಸ್ಪ್ಲೇ. ಈಗ ಮಳೆ ಮಾಪನ ವರದಿ ನಿಮ್ಮ ಹತ್ರ ಬಂದಿರೋಲ್ಲ? ಇಲ್ಲ, ನಮ್ದು ತಾಲೂಕಿಂದ ಇರುತ್ತೆ ಬಿಟ್ರೆ ತಾಲೂಕಿನ ಪಂಚಾಯತಿ ಇರಲ್ಲ. ಕೊನೆಯಲ್ಲಿ ಎಸಿ ಚಂದ್ರಶೇಖರ್ ಆರ್ಜಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ. ಹಾರ್ದಿಕ ಶುಭಾಶಯಗಳು. ಕೆಡಿಸಿಸಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶಿವರಾಮ್ ಹೆಬ್ಬಾರ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಕೃಷ್ಣ ದೇಸಾಯಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಸಹಕಾರಿ ರಂಗದಲ್ಲಿ ನಿಮ್ಮ ಅನುಭವ ಮತ್ತು ದಕ್ಷ ನಾಯಕತ್ವವು ಬ್ಯಾಂಕನ್ನ ಅಭಿವೃದ್ಧಿಯ ಹೊಸ ಶಿಖರಕ್ಕೇರಿಸಲಿ. ನಿಮ್ಮ ಮಾರ್ಗದರ್ಶನದಲ್ಲಿ ರೈತ ಬಾಂಧವರು ಹಾಗೂ ಗ್ರಾಹಕರ ಹಿತರಕ್ಷಣೆ ನಿರಂತರವಾಗಿ ಸಾಗಲಿ ಎಂದು ಆಶಿಸುತ್ತಾ ನಿಮ್ಮ ಮುಂದಿನ ಎಲ್ಲ ಜನಪರ ಕಾರ್ಯಗಳಿಗೆ ಶುಭ ಹಾರೈಸುತ್ತೇವೆ. ಅಧ್ಯಕ್ಷರು ಶ್ರೀ ಮಲ್ಲಸರ್ಜನಾ ಮಂಜುನಾಥ ಪಾಟೀಲ್, ಉಪಾಧ್ಯಕ್ಷರು ಶ್ರೀ ಕೇಶವ್ ದೇವಪ್ಪ ನಾಯ್ಕ್, ನಿರ್ದೇಶಕರುಗಳು ಶ್ರೀ ಮೋಹನ್ ಪಿ ನಾಯ್ಕ್, ಶ್ರೀ ಮಂಜುನಾಥ್ ಸಿ ಗೌಡ, ಶ್ರೀ ವಿಜಯಕುಮಾರ್ ಪಿ ಗೌಡ, ಶ್ರೀಮತಿ ಗಿರಿಜಾ ಪಿ ದೊಡ್ಮನಿ, ಶ್ರೀ ಉದಯ್ ಕುಮಾರ್ ಸಿ ದೊಡ್ಮನಿ, ಶ್ರೀ ನಾಗರಾಜ್ ಇ ಗೌಡ, ಶ್ರೀ ಬಸವರಾಜ್ ಬಿ ಚೆನ್ನಯ್ಯ, ಶ್ರೀ ಗುರುಮೂರ್ತಿ ಎಲ್ ನಾಯ್ಕ್, ಶ್ರೀಮತಿ ಗಿರಿಜಾ ಕೆ ನಾಯ್ಕ್, ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಂಡಗಿ, ತಾಲೂಕು ಶಿರಸಿ. ಫೆಬ್ರವರಿ 24ರಿಂದ ಆರಂಭವಾಗುವ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಪೂರ್ವ ಸಂಪ್ರದಾಯದ ಕೊನೆಯ ಹಂತದ ಆಚರಣೆಯಂತೆ ಬುಧವಾರ ಮುಂಜಾನೆ ಅಂಕೆ ಹಾಕುವ, ಕಂಕಣ ಕಟ್ಟುವ, ಮೇಟಿ ದೀಪ ಬೆಳಗಿದ ನಂತರ ಪಟ್ಟದ ಕೋಣನೊಡನೆ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ದೇವಸ್ಥಾನಕ್ಕೆ ತಂದು ಗರ್ಭಗುಡಿಯ ಬಾಗಿಲನ್ನು ಮುಚ್ಚುವ ಕಾರ್ಯ ನಡೆಯಿತು. ಮಂಗಳವಾರ ರಾತ್ರಿಯ 5ನೇ ಹಾಗೂ ಕೊನೆಯ ಹೊರಬೀಡಾದ ಅಂಕಿಯ ಹೊರಬೀಡು ಮುಗಿಸಿ ಬೆಳಗ್ಗೆ ಹಿಂತಿರುಗಿದ ಶ್ರೀದೇವಿಯ ಉತ್ಸವ ಮೂರ್ತಿಯೊಡನೆ ಶ್ರೀದೇವಿಯ ಪಟ್ಟದ ಕೋಣವನ್ನು ದೇವಸ್ಥಾನದಿಂದ ಕರೆದುಕೊಂಡು ಜಾತ್ರಾ ಮಂಟಪಕ್ಕೆ ತರಲಾಯಿತು. ನಂತರ ಜಾತ್ರಾ ಸಂಪ್ರದಾಯದಂತೆ ಎಲ್ಲ ಬಾಬದಾರ ಕುಟುಂಬದವರು, ಆಡಳಿತ ಮಂಡಳಿಯ ಧರ್ಮದರ್ಶಿಗಳು, ಮೇಟಿ ಬಾಬದಾರ ಕುಟುಂಬದವರು ಜಾತ್ರಾ ಉತ್ಸವದ ತಮ್ಮ ಮನೆತನಗಳ ಸೇವೆ ನೆರವೇರಿಸಲು ತಾತ್ಕಾಲಿಕವಾಗಿ ವಾಸ್ತವ್ಯ ಹೂಡಿರುವ ಮಾರಿಕಾಂಬಾ ಕಲ್ಯಾಣ ಮಂಟಪಕ್ಕೆ ತೆರಳಿ ಅಲ್ಲಿ ಅವರಿಗೂ ಕಂಕಣ ಕಟ್ಟಿಸಿಕೊಂಡು ಅವರನ್ನು ಸಾಂಪ್ರದಾಯಿಕವಾಗಿ ಗೌರವಾದರದ ಸಹಿತ ಜಾತ್ರಾ ಮಂಟಪಕ್ಕೆ ಕರೆತರಲಾಯಿತು. ಜಾತ್ರಾ ಗದ್ದುಗೆಯಲ್ಲಿನ ಮಂಟಪದಲ್ಲಿ ಶ್ರೀದೇವಿಯ ಉತ್ಸವ ಮೂರ್ತಿಯ ಎದುರು ಬಾಬಾದಾರ ಮನೆತನದ ಪ್ರಮುಖರಿಗೆ, ಆಡಳಿತ ಮಂಡಳಿಯ ಧರ್ಮದರ್ಶಿಗಳಿಗೆ, ಶ್ರೀದೇವಿಯ ಗಂಡನ ಮನೆಯ ವಿಧಿವಿಧಾನ ನಡೆಸುವ ಅಸಾದಿ ಬಾಬದಾರ ಮನೆತನದವರು ಪಟ್ಟದ ಕೋಣನಿಗೆ ಹಾಗೂ ಬಾಬುದಾರರುಗಳಿಗೆ ಜಾತ್ರಾ ಕಂಕಣ ಕಟ್ಟಿದರು. ನಂತರ ಮಂಟಪದಲ್ಲಿ ಅಸಾದಿ ಬಾಬದಾರ ಮನೆತನದವರಿಂದ ಬರೆಯಲಾದ ಅಂಕಿಯ ರಂಗ ಮಂಟಪಕ್ಕೆ ದೀಪ ಬೆಳಗಿ ಪೂಜಿಸಿ ಶ್ರೀದೇವಿಯ ಉತ್ಸವ ಮೂರ್ತಿಗೆ ಪೂಜೆಗೈದು ನಾಡಿನ ಬಾಬದಾರ ಮನೆತನದವರು ಆರತಿ ಬೆಳಗಿ ಆ ಆರತಿಯ ಜ್ಯೋತಿಯಿಂದಲೇ ಮೇಟಿ ದೀಪ ಹಚ್ಚಿದರು. ಇಂದು ಬೆಳಗಿದ ಮೇಟಿ ದೀಪವನ್ನು ಜಾತ್ರೆಯ ಅಂತ್ಯದವರೆಗೆ ಜೋಪಾನ ಮಾಡುವ ಹೊಣೆ ಮೇಟಿ ಬಾಬದಾರರದಾಗಿದ್ದು, ಮೇಟಿ ದೀಪವನ್ನು ಮೇಟಿ ಬಾಬದಾರರು ತಾತ್ಕಾಲಿಕವಾಗಿ ವಾಸ್ತವ್ಯ ಹೂಡಿರುವ ಮಾರಿಕಾಂಬಾ ಕಲ್ಯಾಣ ಮಂಟಪಕ್ಕೆ ಸಂಪ್ರದಾಯದಂತೆ ತಲುಪಿಸಲಾಯಿತು. ಜಾತ್ರಾ ಗದ್ದುಗೆಗೆ ಶ್ರೀದೇವಿಯ ಆಗಮನದವರೆಗೆ ಮೇಟಿ ದೀಪವನ್ನು ಮೇಟಿ ಬಾಬದಾರರ ಸುಪರ್ದಿಯಲ್ಲಿ ತಾತ್ಕಾಲಿಕವಾಗಿ ವಾಸ್ತವ್ಯ ಹೂಡಿರುವ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಇಡಲಾಗುತ್ತದೆ. ರಥೋತ್ಸವದಲ್ಲಿ ಮೂಲಕ ಜಾತ್ರಾ ಸ್ಥಳಕ್ಕೆ ಶ್ರೀದೇವಿಯು ರಥದಿಂದ ಇಳಿದು ಜಾತ್ರಾ ಗದ್ದುಗೆಗೆ ಏರುವ ಮೊದಲು ಜಾತ್ರಾ ಮಂಟಪಕ್ಕೆ ಮೇಟಿ ದೀಪವನ್ನು ಮರಳಿ ತರಲಾಗುತ್ತದೆ. ಅಂಕೆ ಹಾಕಿದ ನಂತರ ಶ್ರೀದೇವಿಯ ಉತ್ಸವ ಮೂರ್ತಿಯು ಪಟ್ಟದ ಕೋಣನೊಡನೆ ಹೊರಟು ಶ್ರೀ ಮಾರಿಕಾಂಬಾ ದೇವಿಯ ಸಹೋದರಿಯರಾದ ಶ್ರೀ ಮರ್ಕಿ ದುರ್ಗಿ ದೇವಿಯವರ ದೇವಸ್ಥಾನಕ್ಕೆ ತಲುಪಿ ಅಲ್ಲಿಂದ ಶ್ರೀ ಮರ್ಕಿ ದುರ್ಗಿ ದೇವಿಯವರನ್ನು ಜೊತೆಗೂಡಿಸಿಕೊಂಡು ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಮರಳುವ ದೇವಸ್ಥಾನದ ಜಾತ್ರಾ ಸಂಪ್ರದಾಯ ನಡೆಯಿತು. ಶ್ರೀ ಮಾರಿಕಾಂಬಾ ದೇವಿಯ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕಿ ನೇರವಾಗಿ ಗರ್ಭಗೃಹವನ್ನು ಪ್ರವೇಶಿಸುತ್ತಿದ್ದಂತೆಯೇ ಗರ್ಭಗೃಹದ ಬಾಗಿಲನ್ನು ಮುಚ್ಚಲಾಯಿತು. ಇನ್ನು ಜಾಗೃತ ಶಕ್ತಿ ಪೀಠದ ಅಧಿದೇವತೆ ಶ್ರೀ ಮಾರಿಕಾಂಬೆಯ ದರ್ಶನ
ದೊರೆಯುವುದು ದೇವಸ್ಥಾನದ ಸಭಾಭವನದಲ್ಲಿ ಫೆಬ್ರವರಿ 24ರಂದು ರಾತ್ರಿ ಜರುಗುವ ಶ್ರೀದೇವಿಯ ಮಾರಿಕಾಂಬೆಯ ಜಾತ್ರಾ ಕಲ್ಯಾಣೋತ್ಸವದಲ್ಲಿ ಮತ್ತು ಫೆಬ್ರವರಿ 25ರಂದು ರಥೋತ್ಸವದಲ್ಲಿ ಆಗಮಿಸಿ ಜಾತ್ರಾ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡು ಹಾಗೂ ಫೆಬ್ರವರಿ 26ರಿಂದ ಮಾರ್ಚ್ 4ರ ಬೆಳಿಗ್ಗೆ 10:47 ಗಂಟೆಯವರೆಗೆ 8 ದಿನಗಳ ಕಾಲ ಜಾತ್ರಾ ಗದ್ದುಗೆಯಲ್ಲಿ ಸಿಗಲಿದೆ. ಶ್ರೀ ಮಾರಿಕಾಂಬಾ ದೇವಿಯು ದೇವಾಲಯದ ಗರ್ಭಗುಡಿಯಲ್ಲಿ ಭಕ್ತರಿಗೆ ಪುನಃ ದರ್ಶನ ನೀಡುವುದು, ಪೂಜೆ ಸ್ವೀಕರಿಸುವುದು ಯುಗಾದಿಯ ದಿನ. ಜಾತ್ರೆಯ ಈ ವಿಧಿವಿಧಾನಗಳ ಆಚರಣೆಯಲ್ಲಿ ಶ್ರೀದೇವಿಯ ಧರ್ಮದರ್ಶಿ ಮಂಡಳದ ಸದಸ್ಯರು, ಬಾಬುದಾರ ಪ್ರಮುಖರಾದ ವಿಜಯ್ ನಾಡಿಗ, ಜಗದೀಶ್ ಗೌಡ, ಇತರ ಬಾಬುದಾರ ಕುಟುಂಬದವರು, ಪರಿಚಾರಕರು, ನೌಕರರು ಹಾಗೂ ಇತರರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಹಾರ್ದಿಕ ಅಭಿನಂದನೆಗಳು. ಕೆಡಿಸಿಸಿ ಬ್ಯಾಂಕ್ ಶಿರಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶಿವರಾಮ್ ಹೆಬ್ಬಾರ್ ಮತ್ತು ಉಪಾಧ್ಯಕ್ಷರಾದ ಅಧಿಕಾರ ಸ್ವೀಕರಿಸಿದ ಶ್ರೀ ಕೃಷ್ಣ ದೇಸಾಯಿ ಅವರುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ನಿಮ್ಮ ಅಧಿಕಾರಾವಧಿಯಲ್ಲಿ ನಮ್ಮ ಬ್ಯಾಂಕ್ ಮತ್ತಷ್ಟು ಜನಪ್ರಿಯವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾಗಿ ಬೆಳೆಯಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು ಶ್ರೀ ಮೋಹನ್ ವಿ ಹೆಗಡೆ, ಉಪಾಧ್ಯಕ್ಷರು ಶ್ರೀ ನಾಗರಾಜ್ ಜಿ ಹೆಗಡೆ, ನಿರ್ದೇಶಕರು ಶ್ರೀ ದೇವಸ್ಪತಿ ಟಿ ಭಟ್, ನಿರ್ದೇಶಕರು ಶ್ರೀ ಸೋಮೇಶ್ವರ್ ಸಿ ಗೌಡ ಹಾಗೂ ಶ್ರೀಮತಿ ಯಮುನಾ ಪಿ ನಾಯ್ಕ್, ಶ್ರೀ ರಾಮ ಬಿ ನಾಯ್ಕ್, ಶ್ರೀ ಅಣ್ಣಪ್ಪ ಎಂ ಜೋಗಿ, ಶ್ರೀ ಮೋಹನ್ ಜೋಗ್ಳೇಕರ್, ಶ್ರೀ ಗಣಪತಿ ಆರ್ ಜಿ, ಗುರುನಾಥ್ ಹೆಗಡೆ, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಸರ್ವ ಸದಸ್ಯರು, ಉಂಚಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಉಂಚಳ್ಳಿ. ಫೆಬ್ರವರಿ 22ರಂದು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ. ದಿಲೀಶ್ ಶಶಿ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ತರಬೇತಿ ನಿರತ ಐಎಎಸ್ ಅಧಿಕಾರಿ ಜೂಫಿಶಾನ್ ಹಕ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿರಸಿ ನಗರದ ಬಶೆಟ್ಟಿ ಕೆರೆಯ ಪವಿತ್ರ ಕ್ಷೇತ್ರವಾದ ಶ್ರೀ ಬಸವೇಶ್ವರ ದೇವಸ್ಥಾನದ ರಜತ ಮಹೋತ್ಸವದ ಸಂದರ್ಭದ ಅಂಗವಾಗಿ ಇಂದು ಮಾನ್ಯ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ದೇವಸ್ಥಾನಕ್ಕೆ ಆಗಮಿಸಿದ ಶಾಸಕರನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಶ್ರೀ ಬಸವೇಶ್ವರ ದೇವರಿಗೆ ವಿಶೇಷ ಅರ್ಚನೆ ಸಲ್ಲಿಸಿ ಕ್ಷೇತ್ರದ ಜನರ ಏಳಿಗೆ ಹಾಗೂ ಸುಖ ಶಾಂತಿಗಾಗಿ ಪ್ರಾರ್ಥಿಸಿದರು. ದೇವಸ್ಥಾನವು 25 ವರ್ಷಗಳನ್ನು ಪೂರೈಸಿ ರಜತ ಮಹೋತ್ಸವ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿದ ಅವರು ಈ ಸುಸಂದರ್ಭದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಶುಭ ಹಾರೈಸಿದರು. ಪೂಜೆಯ ನಂತರ ನೆರೆದಿದ್ದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಧಾರ್ಮಿಕ ಕೇಂದ್ರಗಳು ಸಮಾಜದಲ್ಲಿ ಶಾಂತಿ ಮತ್ತು ನೈತಿಕತೆಯನ್ನ ಬಿತ್ತುವ ಕೇಂದ್ರಗಳಾಗಿವೆ. ಬಶೆಟ್ಟಿಕೆರೆಯ ಶ್ರೀ ಬಸವೇಶ್ವರ ದೇವಸ್ಥಾನವು ಕಳೆದ 2.5 ದಶಕಗಳಿಂದ ಭಕ್ತರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಈ ಭಾಗದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿ ಬಂದಿರುವುದು ಶ್ಲಾಘನೀಯ ಎಂದರು. ದೇವಸ್ಥಾನದ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಸದಾ ಇರುತ್ತದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳು, ಪ್ರಮುಖ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು. ಯಾವುದೇ ವೃತ್ತಿಯಲ್ಲಿ ಬದುಕು ಕಟ್ಟಿಕೊಳ್ಳಲು ಸಹ ಶಿಕ್ಷಣದ ಅಗತ್ಯವಿದೆ. ಹಾಗಾಗಿ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಮಹತ್ವ ನೀಡಲಾಗಿದ್ದು 11 ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕದಿಂದ ದ್ವಿತೀಯ PUCವರೆಗೆ ಶಿಕ್ಷಣ ದೊರೆಯುವಂತೆ ವ್ಯವಸ್ಥೆ ಮಾಡಲಾಗಿದ್ದು ಇನ್ನಷ್ಟು ಶಾಲೆಗಳನ್ನು ಉನ್ನತೀಕರಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು. ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಅಕ್ಷರದ ಜ್ಞಾನ ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಕೃಷಿ, ಉದ್ಯೋಗ, ವ್ಯಾಪಾರ ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸಹ ಕೆಲಸ ಮಾಡಲು ಶಿಕ್ಷಣ ಬೇಕಿದೆ ಎಂದು ಹೇಳಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ಶಾಲಾ ಹಂತದಲ್ಲಿ ಸಹ ರಾಜಕಾರಣ ಎಳೆದು ತರಲಾಗುತ್ತಿದೆ. ಏನೂ ಅರಿಯದ, ಜಾತಿ ಭೇದ ಭಾವ ಮಾಡದ ಮಕ್ಕಳಲ್ಲಿ ಸಹ ದುಷ್ಪರಿಣಾಮ ಬೀರಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಶಿಗ್ಗಾಂವಿ ಸವಣೂರು ಕ್ಷೇತ್ರದ ಶಾಸಕ ಯಾಸಿರ್ ಖಾನ್ ಪಠಾಣ್ ಮಾತನಾಡಿ, ವಿದ್ಯಾರ್ಥಿಗಳು ಚಿತ್ತ ಅತ್ತಿತ್ತ ಹರಿಬಿಡದೆ ಓದುವ ಕಡೆಗೆ ಗಮನ ಕೇಂದ್ರೀಕರಿಸಬೇಕಿದೆ. ಭವಿಷ್ಯ ರೂಪಿಸುವ ಶಕ್ತಿ ಓದಿಗೆ ಮಾತ್ರ ಇದೆ. ಗುರಿ ಬೆನ್ನಟ್ಟಿದರೆ ಸಾಧನೆ ಸಾಧ್ಯವೇನಲ್ಲ. ರಾಜ್ಯ ಸರ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆಯ ಮೂಲಕ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದ್ದು ಮಕ್ಕಳ ಸರ್ವತೋಮುಖ ವಿಕಾಸಕ್ಕೆ ಕಾಳಜಿ ವಹಿಸಲಾಗಿದೆ ಎಂದು ಹೇಳಿದ ಅವರು, ಹಾನಗಲ್ ತಾಲೂಕಿನಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಅವರು ಪರಿವರ್ತನಾ ಕಲಿಕಾ ಕೇಂದ್ರ ಆರಂಭಿಸಿ ವಿದ್ಯಾರ್ಥಿಗಳು, ಯುವಕ ಯುವತಿಯರನ್ನು ತರಬೇತಿಗೊಳಿಸಿ
ಸ್ಪರ್ಧಾತ್ಮಕ ಯುಗಕ್ಕೆ ಅಣಿಗೊಳಿಸಲಾಗುತ್ತಿರುವುದು ಇಡೀ ರಾಜ್ಯಕ್ಕೆ ಮಾದರಿ ಎಂದರು. ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಮೊಹಮ್ಮದ್ ಹನೀಫ್ ಬಾಳೂರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಪದ್ಮಾವತಿ ಬೇಂದ್ರೆ, ಪ್ರವೀಣ್ ಹಿರೇಮಠ್, ಸಿಆರ್ಪಿ ಮಹಾದೇವ್ ವೇಷಗಾರ, ಮುಖ್ಯೋಪಾಧ್ಯಾಯ ಮಹೇಶ್ ನಾಯ್ಕ್, ಪಿಡಿಒ ಅಶೋಕ್ ಇಂದೂರ, ಚನ್ನಬಸಣ್ಣ ಬಿದಿರಿಗಡ್ಡಿ, ರಾಮಜ್ಜ ರಾಮಣಿ, ಚನ್ನವೀರಗೌಡ ಪಾಟೀಲ್, ನಿಂಗಮ್ಮ ಮುದುಕಣ್ಣನವರ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಸೀಗಡಿ ಸಾಕಣೆ, ಪಂಜರ ಮೀನುಗಾರಿಕೆ, ಜಲಚರ ಸಾಕಾಣಿಕೆ ಹಾಗೂ ಶಟ್ಲಿ ಸಾಕಣೆ ಚಟುವಟಿಕೆಗಳನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳುವುದರಿಂದ ಮೀನುಗಾರರ ಆದಾಯವನ್ನು ಹೆಚ್ಚಿಸಬಹುದಾಗಿದೆ. ಕರಾವಳಿ ಜಲಕೃಷಿ ಪ್ರಾಧಿಕಾರದ ನಿಯಮಾವಳಿಗಳನ್ನು ಪಾಲಿಸುವುದು ಸುಸ್ಥಿರ ಅಭಿವೃದ್ಧಿಗೆ ಅಗತ್ಯವಾಗಿದೆ ಎಂದು ಮೀನುಗಾರಿಕೆ ನಿರ್ದೇಶಕರು ಹೇಳಿದರು. ಅವರು ಇತ್ತೀಚೆಗೆ ಕುಮಟಾದ ಮಂದಾರ ಎಲೈಟ್ ಸಭಾಂಗಣದಲ್ಲಿ ಕರಾವಳಿ ಜಲಕೃಷಿ ಪ್ರಾಧಿಕಾರ, ಚೆನ್ನೈ ಹಾಗೂ ಮೀನುಗಾರಿಕೆ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಸುಸ್ಥಿರ ಕರಾವಳಿ ಜಲಕೃಷಿ ವಿಧಾನಗಳ ಉತ್ತೇಜನಕ್ಕಾಗಿ 1 ದಿನದ ರಾಜ್ಯಮಟ್ಟದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ತಾಂತ್ರಿಕ ಅಧಿವೇಶನದಲ್ಲಿ ಕರಾವಳಿ ಜಲಕೃಷಿ ಪ್ರಾಧಿಕಾರ ಅನುಮತಿ ಪ್ರಕ್ರಿಯೆ ಮತ್ತು NSWS ನೋಂದಣಿ ವಿಧಾನ, MPEDA ವತಿಯಿಂದ ಸುಸ್ಥಿರ ಜಲಕೃಷಿ ಪದ್ಧತಿಗಳು ಮತ್ತು ರಫ್ತು ಗುಣಮಟ್ಟದ ಮಾನದಂಡಗಳು, ICAR CMFRI ಮೂಲಕ ಸಮುದ್ರ ಮೀನುಮರಿ ಉತ್ಪಾದನೆ ಹಾಗೂ ಸಮುದ್ರ ಕೃಷಿ ಅವಕಾಶಗಳು, CRZ ಅಧಿಸೂಚನೆ 2019ರ ನಿಯಮಗಳು ಮತ್ತು ಕರ್ನಾಟಕ ರಾಜ್ಯ ಹೊಸ ಸಮುದ್ರ ಕೃಷಿ ನೀತಿ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಲಾಯಿತು. ಸಂವಾದ ಅಧಿವೇಶನದಲ್ಲಿ ಮೀನುಗಾರರು ಹಾಗೂ ಅಧಿಕಾರಿಗಳೊಂದಿಗೆ ಜಲಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳು ಮತ್ತು ಪರಿಹಾರ ಮಾರ್ಗಗಳ ಕುರಿತು ಚರ್ಚಿಸಲಾಯಿತು. ಕಾರ್ಯಾಗಾರವು ಸುಸ್ಥಿರ ಕರಾವಳಿ ಜಲಕೃಷಿ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ಹಾಗೂ ಮೀನುಗಾರರಿಗೆ ತಾಂತ್ರಿಕ ಜ್ಞಾನ ವಿಸ್ತರಣೆಯಲ್ಲಿ ಸಹಕಾರಿಯಾಯಿತು. ಕಾರ್ಯಾಗಾರರಲ್ಲಿ ಮೀನುಗಾರಿಕೆ ಇಲಾಖೆ, ಕರಾವಳಿ ಜಲಕೃಷಿ ಪ್ರಾಧಿಕಾರ, ICAR, CMFRI, MPEDA ಹಾಗೂ CRZ ಇಲಾಖೆಗಳ ಅಧಿಕಾರಿಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದು, ಕೆನರಾ ಬ್ಯಾಂಕ್ನ ಸಹಾಯಕ ಮಹಾಪ್ರಬಂಧಕರು ಹಾಗೂ ಜಿಲ್ಲಾ ಮುಖ್ಯ ವ್ಯವಸ್ಥಾಪಕರು ಉಪಸ್ಥಿತರಿದ್ದು, ಕರಾವಳಿ ಭಾಗದ ಸುಮಾರು 120 ಜಲಕೃಷಿ ರೈತರು ಹಾಗೂ ಇಲಾಖೆ ಅಧಿಕಾರಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ವಿಶ್ವಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಮಹೋನ್ನತ ಜಾತ್ರೆಗೆ ದಿನಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟಿ. ನಾಯ್ಕ ಅವರು ನಗರದ ಪ್ರಮುಖ ರಸ್ತೆ ಹಾಗೂ ಜಾತ್ರಾ ಮೈದಾನದ ಸಿದ್ಧತೆಗಳನ್ನು ಬುಧವಾರ ವೀಕ್ಷಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿದರು. ನಗರದ ಹೃದಯ ಭಾಗದಲ್ಲಿರುವ ಬಿಡ್ಕಿ ಬೈಲ್ ಬಸ್ ನಿಲ್ದಾಣದ ರಸ್ತೆ ಕಾಮಗಾರಿಯನ್ನು ಶಾಸಕರು ಖುದ್ದಾಗಿ ಪರಿಶೀಲಿಸಿದರು. ಜಾತ್ರೆಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಹಾಗೂ ವಾಹನ ಸಂಚಾರ ಇರುವುದರಿಂದ ರಸ್ತೆಯ ಗುಣಮಟ್ಟ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗದಂತೆ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಾತ್ರೆಯ ಸಮಯದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು, ರಸ್ತೆ ಕಾಮಗಾರಿಯು ವೇಗವಾಗಿ ಮತ್ತು ಗುಣಮಟ್ಟದಿಂದ ಕೂಡಿರಬೇಕು ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ನಗರಸಭೆ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು. ರೈತರ ಹೊಲದಲ್ಲಿ ಮತ್ತು ಬೆಟ್ಟ ಭೂಮಿಯಲ್ಲಿ ನೆಟ್ಟು ಬೆಳೆಸಿದ ಗಿಡಮರಗಳಿಗೆ ನವೀಕರಿಸಬಹುದಾದ ಇಂಧನ ಮತ್ತು ಇಂಗಾಲ ಶೇಖರಣೆಯ ಮತ್ತು ಹೊರಸೂರುವಿಕೆ ಕಡಿಮೆ ಮಾಡುವ ವಿಧಾನಗಳಿಗೆ ಕಾರ್ಬನ್ ಕ್ರೆಡಿಟ್ ದೊರೆಯಲಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಅವರು ವಾನಳ್ಳಿಯಲ್ಲಿ ನಡೆದ ಸ್ನೇಹಕುಂಜ ಸಂಸ್ಥೆಯ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇಂಗಾಲ ತಟಸ್ಥ ಗ್ರಾಮಗಳು ಹವಾಮಾನ ವೈಪರೀತ್ಯ ತಡೆ ಮತ್ತು ಜೀವನಾಭಿವೃದ್ಧಿ ಕ್ರಮಕ್ಕೆ ನಿಸರ್ಗಾಧಾರಿತ ಕ್ರಮಗಳು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು. ಈಗಾಗಲೇ ಕೇಂದ್ರ ಸರ್ಕಾರದ ಸಚಿವರೊಂದಿಗೆ ಈ ಕುರಿತು ಚರ್ಚೆ ನಡೆಸಿದ್ದಾಗ ತಿಳಿಸಿದರು. ಗ್ರಾಮ ಅರಣ್ಯ ಸಮಿತಿಗಳ ಸ್ವಸಂಘಟಿತ ಮಾರಾಟ ಮತ್ತು ಬಲವರ್ಧನೆ, ಬೆಟ್ಟದಲ್ಲಿನ ಮರ ಮಟ್ಟನ್ನು ಮಾರಿ ಲಾಭದಲ್ಲಿ 75% ಪಾಲನ್ನು ತಮ್ಮ ಪ್ರಯತ್ನದ ಮೂಲಕ ಸರ್ಕಾರದ ಆದೇಶ 2016ರಲ್ಲಿಯೇ ಆಗಿದ್ದು, ಬೆಟ್ಟ ಬಳಕೆದಾರರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಗ್ರಾಮ ಅರಣ್ಯ ಸಮಿತಿಗಳ ಬಲವರ್ಧನೆ ಮತ್ತು ಸ್ವಯಂ ಮಾರಾಟ, ಸ್ವಚ್ಛ ಭಾರತದ ಯಶಸ್ವಿ ಅನುಷ್ಠಾನದ ಕುರಿತು ಸಹ ಅವರು ಮಾತನಾಡಿದರು. ಸಂಘಟನಾ ಕಾರ್ಯದರ್ಶಿ ಡಾ. ನರಸಿಂಹ ಹೆಗಡೆ ಪ್ರಾಸ್ತಾವಿಕವಾಗಿ ಸ್ನೇಹಕುಂಜ ನಡೆದು ಬಂದ ದಾರಿ, ವಿಚಾರ ಸಂಕಿರಣದ ಧ್ಯೇಯೋದ್ದೇಶ, ಮುಂದಿನ ದಿನಗಳಲ್ಲಿ ಸ್ಥಳೀಯರ ಜೊತೆ ಬೆಟ್ಟ ಅಭಿವೃದ್ಧಿ, ಕಾಡಿನ ಪಾರಿಸರಿಕ ಪುನಶ್ಚೇತನ, ಜೇನುಕಾಡು ನಿರ್ಮಾಣ, ಉಪವನ ಉಪಪನ್ನಗಳ ಮೌಲ್ಯವರ್ಧನೆ ಮತ್ತು ಮಾದರಿಯಾಗಿ ಇಂಗಾಲ ತಟಸ್ಥ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಮಾರ್ಗಗಳ ಕುರಿತು ಮಾತನಾಡಿದರು.
ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿ ಸಂತೋಷ್ ಹೆಗಡೆ, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎನ್ಎಸ್ ಹೆಗಡೆ ಕೋಟಿಕೊಪ್ಪ ಸ್ವಾಗತಿಸಿದರು. ಮಂಜುನಾಥ್ ಭಟ್ ಅರೇಕಟ್ಟ ವಂದಿಸಿದರು. ಕವಿತಾ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಟಿಎಸ್ಎಸ್ ಉಪಾಧ್ಯಕ್ಷ ಮಹಾಬಲೇಶ್ವರ್ ಭಟ್, ಸ್ನೇಹಕುಂಜ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ರಾಮಚಂದ್ರ ಭಟ್ ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನ ಹೆಗಡೆಕಟ್ಟ ನಿವಾಸಿಯಾಗಿರುವ ಸುಮಂತ್ ಮಂಜುನಾಥ್ ನಾಯ್ಕ್ ಕಿರಿಯ ವಯಸ್ಸಿನಲ್ಲಿ 2025ರ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ಪ್ರಥಮ ಮೊದಲ ಪ್ರಯತ್ನದಲ್ಲಿ 2ನೇ ರ್ಯಾಂಕ್ ಗಳಿಸಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುತ್ತಾರೆ. ಈ ಪ್ರತಿಭೆ ಮೂಲತಃ ಶಿರಸಿ ಹೆಗಡೆಕಟ್ಟ ನಿವಾಸಿಯಾದ ಮಂಜುನಾಥ್ ನಾಯ್ಕ್ ಸಹಕಾರಿ ಅಭಿಯೋಜಕರು, ಲೋಕಾಯುಕ್ತ ಬೆಂಗಳೂರು, ಶ್ರೀಮತಿ ಸುಜಾತಾ ನಾಯ್ಕ್ ವಕೀಲರು ಇವರ ಪುತ್ರರಾಗಿದ್ದಾರೆ. ಪಠ್ಯೇತರ ಚಟುವಟಿಕೆಯಲ್ಲಿಯೂ ಸೈ ಎನಿಸಿಕೊಂಡಿರುವ ಸುಮಂತ್ ಚೆಸ್ ಆಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿದ್ದನ್ನ ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅವಘಡಗಳು ಸಂಭವಿಸಬಾರದು, ಶಾಸಕ ಭೀಮಣ್ಣ ನಾಯ್ಕ್. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ. ಗರ್ಭಗುಡಿಯ ಬಾಗಿಲನ್ನು ಮುಚ್ಚುವ ಕಾರ್ಯ ಶಾಸ್ತ್ರೋಕ್ತವಾಗಿ ಜರುಗಿತು. ಫೆಬ್ರವರಿ 22ರಂದು ಉತ್ತರ ಕನ್ನಡ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ. ಶ್ರೀ ಬಸವೇಶ್ವರ ದೇವಸ್ಥಾನದ ರಜತ ಮಹೋತ್ಸವದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಯಾವುದೇ ವೃತ್ತಿಯಲ್ಲಿ ಬದುಕು ಕಟ್ಟಿಕೊಳ್ಳಲು ಶಿಕ್ಷಣದ ಅಗತ್ಯವಿದೆ, ಶಾಸಕ ಶ್ರೀನಿವಾಸ್ ಮಾನೆ. ವೈಜ್ಞಾನಿಕ ಮೀನುಗಾರಿಕೆ ಲಾಭದಾಯಕ, ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರು. ಶಿರಸಿ ಮಾರಿಕಾಂಬಾ ಜಾತ್ರೆ, ಬಿಡ್ಕಿ ಬೈಲ್ ರಸ್ತೆ ಕಾಮಗಾರಿ ವೀಕ್ಷಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಮಲೆನಾಡು ಪ್ರಾಂತ್ಯದ ರೈತರಿಗೆ ಕಾರ್ಬನ್ ಕ್ರೆಡಿಟ್ ದೊರೆಯಲಿ, ಸಂಸದ ಕಾಗೇರಿ. ಚಿಕ್ಕ ವಯಸ್ಸಿನಲ್ಲಿಯೇ ನ್ಯಾಯಾಧೀಶರಾದ ಸುಮಂತ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.